ನಾವು ಡ್ರಗ್ಸ್ ತಗೊಂಡೋಗಿ ಇಡಬೇಕಾಗಿಲ್ಲ. ಇದರಿಂದ ಆದಿ ಫುಲ್ಲು ಉರ್ಕೋತಾನೆ, ಆರ್ಯನ ಮೇಲೆ ಜಗಳಕ್ಕೂ ಹೋಗ್ತಾನೆ. ಪೊಲೀಸ್ನವರು ಸೀಸ್ ಮಾಡಿದಾರ? ಯಾಕೆ? ನಮ್ಮ ಗಾಡಿನಲ್ಲಿ ಡ್ರಗ್ಸ್ನ ಸ್ಮಗಲ್ ಮಾಡ್ತಿದ್ದೀವಿ ಅಂತ ಯಾರೋ ಇನ್ಫಾರ್ಮ್ ಮಾಡಿದಾರಂತ ಅವರಿಗೆ. ಯಾವ ಪೊಲೀಸ್ ಸ್ಟೇಷನ್ ಅಂತೆ? ಸರ್, ಗಾಂಧಿನಗರ್ ಪೊಲೀಸ್ ಸ್ಟೇಷನ್ ಅಂತೆ. ಏನನ್ಕೊಂಡಿದ್ದ ನಿಮ್ಮ ಮಗ? ಪೊಲೀಸ್ ಅನ್ನೋ ಬಲ ಇದೆ ಅಂತ ಎಲ್ಲಾ ಕಡೆ ಪ್ರಯೋಗಿಸಿ ನನ್ನ ಬಗ್ಗಿ ಬಡಿಬೇಕು ಅನ್ಕೊಂಡಿದ್ದಾನಾ? ಅಷ್ಟಿದ್ರೆ ಪೊಲೀಸ್ ಯೂನಿಫಾರ್ಮ್ನ ಬಿಚ್ಚಿಟ್ ಬರ್ಲಿ, ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಏ ಆದಿ, ಏನ್ ಮಾತಾಡ್ತಿದ್ಯಾ ನೀನು? ಆರ್ಯ ಯೂನಿಫಾರ್ಮ್ ಹಾಕೊಂಡಿದ್ದಾಗ ಸುಮಾರು ಸತಿ ಅವನ ಕೈ ಮಾಡಿದ್ದೆ ನೀನು. ಅವ್ನು ಮನ್ಸು ಮಾಡಿದ್ರೆ ಒದ್ದು ಒಳಗಾಕ್ಬೋದಿನ್ನ. ಹೊತ್ತು ಕುಡಿದು ಗಾಡಿ ಓಡಿಸ್ತಿದ್ದೆ ಅಂತ ಸ್ಟೇಷನ್ಗೆ ಕೂಡ ಹಾಕಿದ್ರು ನಿನ್ನ. ಆರ್ಯನೇ ಬಿಡ್ಸ್ಕೊಂಡು ಬಂದಿದ್ದು, ಜ್ಞಾಪಕ ಇರಲಿ. ನೀವು ಅವನ ಪರ ವಹಿಸ್ಕೊಂಡ್ ಬರಬೇಡಿ. ನಾನು 10 ಲಕ್ಷ ಕಳ್ತನ ಮಾಡಿದ್ಯಾರು? ಆರ್ಯ ತಾನೆ? ನಾನು ಆಫೀಸ್ ಓಪನಿಂಗ್ ಇದ್ದಾಗ ಬಾಂಬ್ ಅಂತ ನಾಟಕ ಮಾಡಿದ್ಯಾರು? ಆರ್ಯ ತಾನೆ? ಭಾವ ಪ್ಲೀಸ್. ಕೂಗಾಡ್ಬೇಡಿ, ಮನೇಲಿ ಒಂದು ಆಫೀಸ್ ಇದೆ, ಡಿಸ್ಟರ್ಬ್ ಆಗುತ್ತೆ. ಹೌದಮ್ಮ, ಇದು ನಿಮ್ಮನೆ ಅಂತ ಹೇಳ್ತಿದ್ಯಾ ಅಲ್ವಾ? ನೀವು ಹೊಸದಾಗಿ ಆಫೀಸ್ ಶುರು ಮಾಡಿ ಲಕ್ಷ ಲಕ್ಷ ದುಡಿರಿ. ನಾವೇನೋ ಮೂರ್ಖ ಸಂಪಾದನೆ ಮಾಡಿ ಉದ್ಧಾರ ಆಗೋಣ ಅಂದ್ರೆ ಅದಕ್ಕೂ ಕಲ್ಲಾಗ್ತೀರಾ? ಅವ್ರಿಗೆ ಅದೇ ಬೇಕಾಗಿರೋದು, ನಾವು ಮುಂದುವರಿಬಾರ್ದು ಅಂತ. ನಿರೋಷ, ದಯವಿಟ್ಟು ಸ್ವಲ್ಪ ಸುಮ್ಮನೆ ಇರ್ತೀಯಾ? ಏನಾಯ್ತು ಅಂಥದ್ದು? ಕಾರ್ಗಳಿಗೆ ಅಡ್ವಾನ್ಸ್ ಮಾಡಕ್ ಹೋಗ್ಬೇಕಾದ್ರೆ ಅದಕ್ಕೆ ಅಡ್ಡಿ ಮಾಡಿದ್ರು. ಇನಾಗ್ರೇಷನ್ ಟೈಮಲ್ಲಿ ಇವ್ರ ಮಗ ಬಾಂಬು ಅಂತ ನಾಟಕ ಮಾಡಿ ಅದನ್ನ ನಿಲ್ಸ್ಬಿಟ್ಟ. ಅವ್ರಿಗೆ ಕೇರ್ ಮಾಡದೆ ನಾವೇಗೋ ಟ್ರಾವೆಲ್ ಶುರು ಮಾಡಿದ್ವಿ. ಈಗ ಗಾಡಿಗಳು ಓಡಾಡ್ತಿದೆ. ಆ ಕಾರಲ್ಲಿ ಡ್ರಗ್ ಡೀಲಿಂಗ್ ಮಾಡ್ತಿದ್ರೆ ಅಂತ ಅದನ್ನ ಸೀಸ್ ಮಾಡಿ ಸ್ಟೇಷನ್ ನಿಲ್ಸಿದ್ದಾನೆ. ಅಮ್ಮ, ಅದರಲ್ಲಿ ಕಸ್ಟಮರ್ಸ್ ಇದ್ರಮ್ಮ. ಅವ್ರುಗಳೆಲ್ಲ ಏನ್ ಅನ್ಕೋಬೇಕು? ನನ್ನ ಟ್ರಾವೆಲ್ಸ್ಗೆ ಎಷ್ಟು ಕೆಟ್ಟ ಹೆಸರು ಬರ್ಬೇಕು ಹೇಳು? ಇನ್ ಮುಂದೆ ಯಾರಾದ್ರೂ ನನ್ನ ಟ್ರಾವೆಲ್ಸ್ಗೆ ಬರ್ತಾರಾ ಕಸ್ಟಮರ್ಸು? ಆರ್ಯ ಬರೋ ಇನ್ಫಾರ್ಮೇಶನ್ ಆಧರಿಸಿ ಆಕ್ಷನ್ ತಗೊಂಡಿರ್ತಾನೆ. ಸುಳ್ಳು ಅಂತಂದ್ರೆ ಕೆಟ್ಟ ಹೆಸರು ಯಾಕೋ ಬರುತ್ತೆ? ನಿಮ್ಮ ಮಗ ತಿಪ್ಪೆ ಸಾರಿಸೋ ಕೆಲಸ ಮಾಡ್ತಾನೆ, ಅದಕ್ಕೆ ನೀವು ನೀರು ಹಾಕಿ ತೊಳಿರಿ. ದುಡ್ಡು ಕದ್ದ, ನೀವು ಕೊಡ್ತೀನಿ ಅಂತ ಹೇಳಿದ್ರಿ. ಈಗ ಡ್ರಗ್ಸು ಅಂತಿದ್ದಾನೆ, ಅದಕ್ಕೂ ಸಪೋರ್ಟ್ ಮಾಡಿ. ವಾವ್, ಸೂಪರ್. ನನಗೆ ಆರ್ಯ ಬೇರೆ ಅಲ್ಲ, ನೀನ್ ಬೇರೆ ಅಲ್ಲ. ಸಾಕು, ಸುಮ್ಮನೆ ಇರ್ರಿ. ಹೇಳೋದಿಕ್ಕೇನು? ನಾನು ಏನ್ರಿ ದ್ರೋಹ ಮಾಡಿದ್ದೆ ನಿಮ್ಗೆ? ನಮ್ಮ ತಾಯಿನ ಮದ್ವೆ ಆದ್ರಿ, ನನ್ನ ಮಲ್ ತಾಯಿ ಮಗನ್ ತರ ನೋಡ್ಕೊಂಡ್ರಿ. ನನ್ನ ಪಾಡಿಗೆ ನಾನು ಇರೋಣ ಅಂದ್ರೆ ಅದಕ್ಕೂ ಬಿಡ್ತಿಲ್ಲ. ಈಗ ನೋಡ್ತಾ ಇರಿ, ಅವನನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ, ಜೊತೆಗೆ ನಿಮ್ನು ಅಷ್ಟೇ. ಅತ್ತೆ, ನಡೆಯೋ ಒಳಗೆ. ಮಾ, ನಡೆಯೋ ಒಳಗೆ ಅಂದೆ. ಯಾಕಮ್ಮ ನನ್ನ ತಡೆದೆ? ದೊಡ್ಡವರು ಕಣೋ ಆದಿಯವರು. ಏನಮ್ಮ ದೊಡ್ಡವರು? ನೋಡ್ದಲ್ಲ ಅವ್ರ ಸಣ್ಣ ಬುದ್ಧಿನ. ಅಧಿಕಾರ ಇದೆ ಕಣೋ ಅವರಿಗೆ, ಮಾತಾಡ್ತಾರೆ. ಹಾಗಂತ ಪದೇ ಪದೇ ಅನ್ಯಾಯ ಸಹಿಸ್ಕೊಂಡಿರ್ಬೇಕಾ ನಾವು? ಇಲ್ಲ, ಇದಕ್ಕೆಲ್ಲ ನಾನು ಕೊನೆ ಹಾಡ್ತೀನಿ. ಅದೇ ಹೇಗೆ? ಈ 48 ದಿನದ ಪರಿಹಾರ ಪೂಜೆ ಮುಗಿಲಿ ಅದಿ. ಆಮೇಲೆ ಈ ಮನೇಲಿ ಒಂದು ಕ್ಷಣನೂ ಇರೋದು ಬೇಡ. ಎಲ್ಲಾದ್ರೂ ದೂರ ಹೊರಟೋಗ್ಬಿಡೋಣ. ನಮ್ಮಿಂದ ಯಾರಿಗೂ ತೊಂದರೆ ಆಗ್ಬಾರ್ದು. ಅದು ಒಂದೇ ದಾರಿ ಇರೋದು ನಮ್ಮ ಹತ್ರ, ಇವ್ರುಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ. ಇಲ್ಲ, ನಾವ್ ಹಾಗೆ ಮಾಡಿದ್ರೆ ಸಮಸ್ಯೆಗಳು ಇನ್ನ ಜಾಸ್ತಿ ಆಗತ್ತೆ. ಏನಂತಿದ್ಯಾ? ನಮ್ ಪಾಡಿಗೆ ನಾವ್ ಇರಕ್ ಬಿಡ್ತಾರ ಅನ್ಕೊಂಡಿದ್ಯಾ ಅವರು? ಇನ್ನ ಸದ್ರ ಆಗೋಗತ್ತೆ. ನಮ್ ಹಿಂದೆ ಮುಂದೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಇನ್ನ ಟಾರ್ಚರ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಹಾಗಂತ ಎಷ್ಟು ದಿನ ತಡ್ಕೊಂಡಿರ್ಬೇಕು ಈ ಹಿಂಸೆನ? ನಾವಿದ್ರೆ ಬಿಗಿಯಾಗಿರತ್ ಕಣೋ. ಅವ್ರು ಮಾಡಿದ ಅನ್ಯಾಯಕ್ಕೆ ಪ್ರಶ್ನೆ ಮಾಡ್ಬೋದು, ಅದ್ ನ್ಯಾಯ ಸಿಗತ್ತೋ ಇಲ್ವೋ ಅದ್ ಸೆಕೆಂಡ್ರಿ. ಆದ್ರೆ ನಮ್ ಮನೆಯಿಂದ ಹೊರಗಡೆ ಹೋದ್ರೆ ಈ ವಸ್ತು ತೊಳಿಯಕ್ಕೂ ಬಿಡಲ್ಲ ನಮ್ಗೆ. ಹಾಗೆ ಹೇಗ್ ಪ್ರಶ್ನೆ ಮಾಡ್ತೀಯ ನೀನು? ಹಾಗಾದ್ರೆ ನಾವಿಲ್ಲೇ ಇರ್ಬೇಕಾ? ಇರೋಣ, ಇದ್ದು ಎದುರ್ಸೋಣ.
ನಾವು ಹೆದರ್ಕೊಂಡಿದ್ರೆ ನಮ್ಮನ್ನ ಇನ್ನಷ್ಟು ಹೆದರ್ಸ್ತಾರೆ, ತುಳಿತಾರೆ. ನಿರೋಷ ಹೇಳ್ತಿರೋದು ಸರಿ ಇದೆ. ನೋಡಿ, ನೀವಿಬ್ರು ಏನೇ ನಿರ್ಧಾರ ತಗೊಂಡ್ರು ಇನ್ನೊಂದ್ಸರಿ ಯೋಚನೆ ಮಾಡಿ ತಗೊಳ್ಳಿ. ಈ ಮನೆಯವರಿಗೆ ನಮ್ಮಿಂದ ಯಾವ ತೊಂದರೆನೂ ಆಗಬಾರ್ದು ಅಷ್ಟೇ. ಮುಗಿತಾ ಇದೆ ಡ್ಯೂಟಿ? ಹೇಗಿತ್ತು? ಯೂಶ್ವಲ್ ಡ್ಯಾಡ್, ಸಿಟಿಯಲ್ಲಿ ಕ್ರೈಮ್ ರೇಟ್ ಜಾಸ್ತಿ ಆಗ್ತಾ ಇದೆ. ಇವತ್ತು ಡ್ರಗ್ ಪೆಡ್ಲಿಂಗ್ದ ಕೇಸಾ? ವಿಷಯ ಗೊತ್ತಾಗಿದೆ, ಅದಕ್ಕೆ ಇಷ್ಟೆಲ್ಲ ಪೀಟಿಗೆ. ನೀನು ಹೀಗೆ ಮಾಡ್ಬೋದಾ? ಇನ್ನೇನು ಮಾಡಬೇಕಿತ್ತು? ನೀವು ಹೀಗೆ ಕೇಳ್ತಿದ್ರಲ್ಲ ಡ್ಯಾಡ್. ಆ ಕಾರಲ್ಲಿ ಡ್ರಗ್ ಪೆಡ್ಲಿಂಗ್ ಕೇಸ್ ನಡೀತಿದ್ದಂತ ಇನ್ಫಾರ್ಮೇಷನ್ ಬಂತು, ನಾನು ಆ್ಯಕ್ಷನ್ ತಗೊಂಡೆ. ನೀವು ನನ್ನ ಸ್ಥಾನದಲ್ಲಿದ್ದರೆ ಇನ್ನೇನು ಮಾಡ್ತಿದ್ರಿ? ಅದು ರಾಂಗ್ ಇನ್ಫಾರ್ಮೇಷನ್ ತಾನೆ? ಲಕ್ಕಿಲಿ ರಾಂಗ್ ಇನ್ಫಾರ್ಮೇಷನ್ ಆಗಿತ್ತು. ಇಲ್ಲ ಅಂದ್ರೆ ಅಣ್ಣನ ಅರೆಸ್ಟ್ ಮಾಡ್ದಂತ ನನ್ನ ತಲೆ ಮೇಲೆ ಬರ್ತಿತ್ತು. ಈಗಲೂ ಅದೇ ಆಗಿರೋದು. ಹಾಗೆ ಅವ್ನು ಅನ್ಕೊಂಡ್ರೆ ನಾನೇನು ಮಾಡೋದಕ್ಕಾಗುತ್ತೆ? ಸಾರಿ. ಮನೆಯವರು ಅಂದರೆ ವಿಷಯ ಸೂಕ್ಷ್ಮ, ಒಳಗೆ ಇತ್ಯರ್ಥ ಮಾಡ್ಕೋಬೇಕಿತ್ತು ತಾನೆ? ನಾನು ಹಾಗೆ ಮಾಡೋಣ ಅಂತಿದ್ದೆ. ಬಾ ಸ್ಟೇಷನ್ಗೆ ಬಾ, ಮಾತಾಡೋಣ ಅಂತ ಕರೆದಿದ್ದೆ. ಒಳಗೆ ಬರಲೇ ಇಲ್ಲ ಆಸಾಮಿ. ಹೊರಗೆ ನಿಂತ್ಕೊಂಡು ಬಾಯಿ ಬಂದಾಗ ಮಾತಾಡ್ತಿದ್ದ, ಗಲಾಟೆ ಮಾಡ್ತಿದ್ದ. ಅದಕ್ಕೆ ನೀನು ರೈಸ್ ಆಗ್ಬಿಟ್ಯಾ? ರೈಸ್ ಆಗಿದ್ದಿದ್ರೆ ಬೇರೆ ಥರ ತೊಂದರೆ ಕೊಡ್ಬೋದಿತ್ತು. ಆ ಡ್ರೈವರ್ ಹತ್ರ ಇನ್ಶೂರೆನ್ಸ್ ಕಾಪಿ ಇಲ್ಲ, ಲೈಸೆನ್ಸ್ ಮೇಲೆ ಏನೋ ಹೆಸರಿತ್ತು, ನಿನ್ನ ಹೆಸರು ಏನಪ್ಪ ಅಂತ ಕೇಳಿದ್ರೆ ಇನ್ನೇನೋ ಹೇಳ್ತಿದ್ದ. ಇಷ್ಟು ಸಾಕಾಗಿರ್ಲಿಲ್ವ ಆ್ಯಕ್ಷನ್ ತಗೊಳ್ಳೋದಕ್ಕೆ? ಅವನಿಗೆ ಸ್ವಲ್ಪ ತಿಳುವಳಿಕೆ ಕಡಿಮೆ, ನೀನೇ ಸಮಾಧಾನವಾಗಿ ಹ್ಯಾಂಡಲ್ ಮಾಡಬೇಕು. ಅದಕ್ಕೆ ಅವಕಾಶ ಬಿಟ್ಟರೆ ತಾನೆ ಆದಿತ್ಯ ದೊಡ್ಡ ಟ್ರಾವೆಲ್ಸ್ ಓನರ್ ಥರ ಪೋಸ್ ಕೊಡ್ತಿದ್ದ. ಬಾಯಿ ಬಂದಾಗ ಮಾತಾಡ್ತಾನೆ. ಡ್ಯಾಡ್, ನಿನಗೆ ಲಂಚ ಎಷ್ಟು ಕೊಡಬೇಕು ಅಂತ ಕೇಳ್ತಾನೆ. ಸುಮ್ಮನೆ ಇರೋದಕ್ಕಾಗತ್ತಾ? ಅವನು ಈಗಲೇ ತಿದ್ಕೊಂಡ್ರೆ ಸರಿ, ಇಲ್ಲಾಂದರೆ ಮುಂದೆ ತುಂಬ ಕಷ್ಟ ಆಗುತ್ತೆ. ಹಲೋ, ಹೇಳಿ ಭೈರವಿಯಮ್ಮ. ನಿನ್ನ ಫೋನ್ಗೆ ಕಾದು ಕಾದು ತಡಿಲಾರ್ದೆ ನಾನೇ ಫೋನ್ ಮಾಡಿದೆ. ಏನಾಯ್ತು? ಅಬ್ಬಬ್ಬಬ್ಬಬ್ಬ, ಅದೇನು ಕುತೂಹಲ ನಿಮಗೆ? ಕುತೂಹಲ ಇಲ್ಲದೆ ಇರುತ್ತಾ? ಎಲ್ಲದಕ್ಕೂ ನಾಂದಿ ಹಾಕಿ ಏನಾಯ್ತೋ ಏನಿಲ್ವೋ ಅಂತ ಟೆನ್ಷನ್ ಆಗಿದೆ. ಅದೇನಾಯ್ತು ಅಂತ ಬೇಗ ಹೇಳೆ. ನಾವು ಅನ್ಕೊಂಡ ಹಾಗೆ ಎಲ್ಲ ನಡೀತು. ಹೌದಾ? ಹೌದಾ? ದೊಡ್ಡ ಜಗಳ ಆಯ್ತಾ? ಒಬ್ರಿಗೊಬ್ರು ಹೊಡೆದಾಡ್ಕೊಂಡ್ರ? ಅದು ಒಂದಾಗ್ಲಿಲ್ಲ ಭೈರವಿಯಮ್ಮ. ಏನೇ ಆಪರೇಷನ್ ಸಕ್ಸಸ್ಸು, ಪೇಷಂಟ್ ಡೆಡ್ ಅನ್ನೋ ಹಾಗೆ ಹೇಳ್ತಿದ್ಯಾ? ಒಂಥರ ಹಾಗೇನೆ, ಒಬ್ರಿಗೊಬ್ರಿಗೆ ಮಾತಿಗೆ ಮಾತು ಬೆಳೀತು, ಜೋರಾಗಿ ಜಗಳನೂ ಆಯಿತು. ಆದರೆ ಹಾಗೆ ತಣ್ಣಗೂ ಆಯಿತು. ಎಷ್ಟು ಬೇಜಾರಾಯಿತು ಗೊತ್ತಾ? ಯಾರೇ ಹಾಗೆ ಮಾಡಿದ್ದು? ಆ ರಂಜಿತೆ ಇರಬೇಕು. ಅವನಿಗೆ ಬೇರೆ ಏನೇ ಕೆಲಸ? ಇಬ್ಬರನ್ನು ಕಂಟ್ರೋಲ್ಗೆ ತಂದು ದೊಡ್ಡ ಬಂಗಾರದ ಮನುಷ್ಯ ಆಗ್ಬೇಕು ಅಂತಿದ್ದಾನೆ. ಅವನ ಮೂತಿಗಿಷ್ಟು. ಬಂಗಾರದ ಮನುಷ್ಯ ಆಗ್ತಾನೋ ಇಲ್ವೋ, ಆದ್ರೆ ಈ ಮನೆಗೆ ಭಲೆ ಅಳಿಯ ಅಂತೂ ಆಗ್ತಾನೆ. ಆಡ್ಲಿ ಎಷ್ಟು ದಿವಸ ಅಂತ ಆಡ್ತಾನೆ, ಅವನೇ ಹಳ್ಳಕ್ಕೆ ಬೀಳ್ತಾನೆ. ಅದಕ್ಕೆ ಭೈರವಿಯಮ್ಮ, ನಾನೊಂದು ಪ್ಲ್ಯಾನ್ ಮಾಡಿದ್ದೀನಿ. ಇತ್ತೀಚೆಗೆ ಈ ಮನೆ ಹೆಂಗಸರು ಬೇರೆ ತುಂಬ ಒಂದಾಗ್ತಿದ್ದಾರೆ. ಈ ನಿರೋಷ ಸ್ವಾತಿ ಒಂದಾದರೆ ನಮಗೆ ಕಷ್ಟ. ಹೆಂಗಸರು ದೂರ ಆದಷ್ಟು ಗಂಡಸರು ಒಬ್ರಿಗೊಬ್ರು ಹೊಂದ್ಕೊಳ್ಳೋದು ಕಷ್ಟ ಆಗಿಬಿಡುತ್ತೆ. ಹಾಗಾಗಿ ಮನೆ ಗಂಡಸರಿಗೆ ಟೆನ್ಷನ್ ಕೊಡಬೇಕು ಅಂತ ಒಂದು ಒಳ್ಳೆ ಟೈಮಿಗೆ ಕಾಯ್ತಾ ಇದ್ದೀನಿ. ತುಂಬ ದಿವಸ ಕಾಯಬೇಕಾಗಿಲ್ಲ ಅರ್ಪಿತಾ. ನಾನು ಅದಕ್ಕೊಂದು ಸ್ಟೇಜ್ ರೆಡಿ ಮಾಡಿದ್ದೀನಿ. ಅದರಲ್ಲಿ ನಂದೇ ಸ್ಕ್ರಿಪ್ಟು, ನಂದೇ ಡೈರೆಕ್ಷನ್ನು, ಆ್ಯಕ್ಟಿಂಗ್ ಮಾತ್ರ ಅವ್ರದ್ದು. ನೋಡ್ತಾ ಇರೇ. ನೋಡ್ತೀನಿ. ಆದರೆ ಎಷ್ಟು ದಿನ ಅಂತ ನೀವೇ ಕಷ್ಟಪಡ್ತೀರಾ? ಹೇಗೂ ನಂಗೆ ಟ್ರೈನಿಂಗ್ ಕೊಟ್ಟಿದ್ದೀರಾ, ಈ ಸತಿ ಸ್ವಲ್ಪ ನಾನು ಆಟ ಆಡ್ತೀನಿ. ಹಾಗೆ ಮಾಡೋ, ಸ್ವಲ್ಪ ಚೇಂಜ್ ಇರುತ್ತೆ. ಡೋಂಟ್ ವರಿ, ನನ್ನ ಹತ್ರನೂ ಒಂದು ಒಳ್ಳೆ ಐಡಿಯಾ ಇದೆ. ಆ ರಂಜಿತ್ನ ಹಳ್ಳಕ್ಕೆ ಬೀಳಿಸ್ತೀನಿ ಅಂತ ಹೇಳಿದ್ನಲ್ಲ, ಆ ಕೆಲಸ ಮಾಡೇ ಮಾಡ್ತೀನಿ. ಸರಿ, ಅದೇನು ಮಾಡ್ತೀಯೋ ಮಾಡು. ಆಮೇಲೆ ನನಗೆ ಫೋನ್ ಮಾಡಿ ಹೇಳು. ಬಾಯ್. ಹಲೋ, ಒಂಚೂರು ಕಾಮನ್ ಸೆನ್ಸ್ ಇಲ್ವಾ ನಿಮಗೆ?
ಗಾಡಿ ಇಲ್ಲಿ ತಂದು ನಿಲ್ಸಕ್ಕಿಂತ ಮೊದಲು ಈ ಮನೆ ಅವ್ರು ಯಾರು ಎಲ್ಲಿ ಪಾರ್ಕ್ ಮಾಡ್ಬೇಕಂತ ತಿಳ್ಕೋಬೇಕು. ಇದು ನಮ್ಮ ಕಾರ್ ನಿಲ್ಸೋ ಜಾಗ. ಸಾರಿ ಮೇಡಮ್, ಹಾಗಾದ್ರೆ ಗಾಡಿ ಎಲ್ಲಿ ನಿಲ್ಲಿಸ್ಬೇಕು? ಇಲ್ಲಿ ಬಿಟ್ಟು ಆ ಕಡೆ ಎಲ್ಲಾರ ಮಾಡ್ಕೊಳ್ಳಿ. ಆದ್ರೆ ಆ ಕಡೆ ಬಿಸಿಲಿದೆ. ಹಾ, ನಿಮ್ ಗಾಡಿನ ತಗೊಂಡು ನಮ್ ಡೈನಿಂಗ್ ಟೇಬಲ್ ಹತ್ರ ಪಾರ್ಕ್ ಮಾಡಿ. ಅಲ್ಲಿ ತುಂಬಾ ನೆರಳಿದೆ. ಡೈನಿಂಗ್ ಟೇಬಲ್ನ ತಂದು ಆಚೆ ಹಾಕ್ತೀನಿ. ಹಾಗಲ್ಲ. ನಾನು ಹೇಳಿಲ್ವಾ, ಇದು ನನ್ನ ಗಂಡನ್ ಕಾರ್ ಪಾರ್ಕ್ ಮಾಡೋ ಜಾಗ. ಈ ಮನೆ ಶೆಡ್ ಅಲ್ಲಿ ಅವ್ರಿಗೆ ಕಾರ್ ಪಾರ್ಕ್ ಮಾಡೋಕ್ ಜಾಗ ಇಲ್ಲ. ಇಲ್ಲೂ ಬನ್ನಿ ದಬ್ಬಾಳಿಕೆ ಮಾಡಬೇಡಿ. ಬೈಬೇಡಿ. ಆಯ್ತು, ಬೇರೆ ಕಡೆ ನಿಲ್ಲಿಸ್ಕೋತೀವಿ. ಇದು ನಿಮ್ಗೆ ಆಫೀಸ್ ಆಗಿರ್ಬೋದು, ಆದ್ರೆ ಇದು ನಮಗ್ ಮನೆ. ನಾವು ಸಾರಿಸಿ ಗುಡ್ಸಿ ಪೂಜೆ ಮಾಡಿರ್ತೀವಿ. ಮನೆ ಒಳಗ್ ಚಪ್ಪಲಿ ಹಾಕೊಂಡ್ ಬರಂಗಿಲ್ಲ, ತಿಳಿತಾ? ಶೀತಲ್, ಮೋನಿಲ್, ವೆಲ್ಕಮ್ ಟು ದ ಫಸ್ಟ್ ಡೇ ಆಫ್ ಅವರ್ ಆಫೀಸ್. ಥ್ಯಾಂಕ್ ಯು. ಅವ್ರು ಯಾರು? ಅವರ ನಮ್ಮ ಅಕ್ಕ. ಬನ್ನಿ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಬೇಡ ಬೇಡ, ಅವ್ರ ಇಂಟ್ರೊಡಕ್ಷನ್ ತುಂಬಾ ಚೆನ್ನಾಗೇ ಆಯ್ತು. ಅಂದ್ರೇನು ಅವ್ರು ನಿಮ್ಮ ಅಕ್ಕ ಅಂದ್ರೆ ನಂಬರ್ ತುಂಬಾ ಕಷ್ಟ ಬಿಡಿ. ಯಾಕೆ? ಏನಿಲ್ಲ, ನಿಮ್ಮಿಬ್ರಿಗೂ ತುಂಬಾ ವ್ಯತ್ಯಾಸ ಅಂತ. ಏನಾದರೂ ಅಂದ್ರ? ತುಂಬಾನೇ ಮರ್ಯಾದೆ ಮಾಡಿದ್ಲು. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಅವ್ರ ಪರವಾಗಿ ನಾನು ಸಾರಿ ಕೇಳ್ತೀನಿ. ಅಕ್ಕ ಅಂದ್ರೆ ಏನ್ ಓರ್ಗಿತೀರಾ? ಹೌದು. ಓ, ಹಾಗಿದ್ರೆ ನಾವೇನ್ ಮಿಸ್ಟೇಕ್ ಮಾಡ್ಕೊಳ್ಳಲ್ಲ ಬಿಡಿ. ಥ್ಯಾಂಕ್ ಯು ಸೋ ಮಚ್. ಬನ್ನಿ ಕೆಲಸ ಶುರು ಮಾಡೋಣ. ನಿರೋಷ, ನಾನಿರೋವಾಗ ನನ್ನ ಜಾಗನ ಅದು ಹೇಗೆ ನೀನು ತಗೋತೀಯೋ ನಾನು ನೋಡ್ತೀನಿ ಕಣೆ. ನಿರೋಷ, ನಿರೋಷ, ಯಾಕಷ್ಟು ಕಿರ್ಚಾಡ್ತಾ ಇದ್ಯಾ? ಏನಾಯ್ತು? ಟಿವಿ ವಾಲ್ಯೂಮ್ ಆಕಾಶ್ ಜೋರಾಗಿದೆ. ಅದಕ್ಕೆ ನಾನೇನ್ ಮಾಡ್ಲಿ? ಅದನ್ನ ಕಮ್ಮಿ ಮಾಡು ಪ್ಲೀಸ್. ಓ, ನಾವು ಆಫೀಸ್ ಓಪನ್ ಮಾಡಿದೀರ ಅಂತ ನಾವೇನು ಸನ್ಯಾಸತ್ವ ತಗೋಬೇಕಾ? ಅದೆಲ್ಲ ಮಾತಾಡಬೇಡ, ವಾಲ್ಯೂಮ್ನ ಕಮ್ಮಿ ಮಾಡು. ರಿಮೋಟ್ ಎಲ್ಲಿದೆ? ನನ್ಗೇನ್ ಗೊತ್ತು? ಮತ್ ನನ್ಗೆ ಕೇಳ್ತ್ಯಾ? ನಾನು ಬಚ್ಚಿಟ್ಕೊಂಡಿದ್ದೀನ. ಅದೇನ್ 10 ಲಕ್ಷನ ರೂಮ್ ಒಳಗೆ ಕದ್ದಿಟ್ಕೊಳಕ್ಕೆ? ಇದೆಲ್ಲ ಮಾತ್ ಬೇಡ, ಟಿವಿ ವಾಲ್ಯೂಮ್ನ ಕಮ್ಮಿ ಮಾಡು ಅಷ್ಟೇ. ನನ್ಗೆ ಕೇಳ್ತ್ಯಾ? ವಾಲ್ಯೂಮ್ ಯಾರು ಜಾಸ್ತಿ ಮಾಡಿದಾರೋ ಅವ್ರಿಗೆ ಹೋಗಿ ಹೇಳು. ಪ್ಲೀಸ್, ಇಬ್ರು ಜಗಳ ಆಡ್ಬೇಡಿ. ಟಿವಿ ಹಾಕಿದ್ದು ನಾನು, ರಿಮೋಟ್ ನನ್ನ ಹತ್ರ ಇದೆ, ನಾನು ವಾಲ್ಯೂಮ್ ಕೊಟ್ಟಿದ್ದು. ಸಾರಿ ಸ್ವಾತಿ, ಟಿವಿ ಆಫ್ ಮಾಡೋದು ಮರ್ತುಬಿಟ್ಟೆ. ನೀನು ಆಫೀಸ್ಗೆ ಹೋಗು, ನಾನು ಟಿವಿ ಆಫ್ ಮಾಡ್ತೀನಿ. ನೀನೇನು ಟಿವಿ ನೋಡಲ್ಲ ಅಲ್ವಾ? ನಿನಗೇನು ರಿಮೋಟ್ ಬೇಡ ಅಲ್ವಾ ನಿರೋಷ? ನೀನು ಹೋಗು, ಹೋಗಮ್ಮ ಸ್ವಾತಿ. ಬಾ ತಗೋ ಈ ಗಾಡಿನ ಮೊದಲು. ಈ ಗಾಡಿ ತಗೊಂಡೋಗಿ ನಾನೇನು ಮಾಡಲಿ ಮೇಡಮ್? ಏನಾದರೂ ಮಾಡು, ಒಟ್ಟಲ್ಲಿ ಈ ಗಾಡಿ ಇಲ್ಲಿರಬಾರ್ದು ಅಷ್ಟೇ. ಅಂದರೆ ಈ ಗಾಡಿಗೆ ಸುಪಾರಿ ಕೊಡ್ತಾ ಇದ್ದೀರಾ? ನಾವು ಮನುಷ್ಯನ ಎತ್ಬಿಟ್ಟು ಅವ್ರ ಬಾಡಿನ ಯಾರಿಗೂ ಗೊತ್ತಾಗದಿರ ಹಾಗೆ ಇಲ್ಲೋ ಹೊರಗಡೆ ಹೋಗಿ ಬೀಸಾಕ್ತಿದ್ವಿ. ಈ ಗಾಡಿ ತಗೊಂಡೋಗಿ ನಾನೇನು ಮಾಡಲಿ? ಏನಾದರೂ ಮಾಡು, ಒಟ್ಟಲ್ಲಿ ಈ ಗಾಡಿ ಯಾರ ಕಡೆಗೂ ಕಾಣಬಾರ್ದು. ಪಾಟಾಗಿ ಬಿಚ್ಚಿ ಏನಾದರೂ ಮಾರ್ಬಿಡು. ನೀವು ಇಷ್ಟು ಹೇಳಿದ್ಮೇಲೆ ಈ ಗಾಡಿ ಕತೆ ಬಿಡಿ ಮೇಡಮ್. ಈ ಗಾಡಿಗೆ ಹೊಸ ರೂಪನೇ ತೋರಿಸ್ತೀನಿ. ನೀವು ಇದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ ಮೇಡಮ್. ಇದು ಯಾರಿಗೆ ಅವಶ್ಯಕತೆ ಇದೆಯೋ ಅವ್ರಿಗೆ ತಗೋ ಅಂತ ಇಟ್ಕೊಳ್ಳೋಕ್ಕೆ ಕೊಟ್ಬಿಡ್ತೀನಿ ಬಿಡಿ ಮೇಡಮ್. ಅಯ್ಯೋ, ಯಾರಿಗಾದ್ರೂ ಮಾರಿದ್ರೆ ರಿಜಿಸ್ಟ್ರೇಷನ್ ನಂಬರ್ ಎಲ್ಲ ಗೊತ್ತಾಗುತ್ತೆ, ಮತ್ತೆ ಈ ಗಾಡಿ ಸಿಕ್ಕಾಕೊಳ್ಳುತ್ತೆ. ಬಣ್ಣ ಬದಲಿಸೋದು ಮಾತ್ರ ಅಲ್ಲ, ನಾ ಹೇಳ್ದಂಗೆ ಮಾಡು. ಈ ಗಾಡಿನ ಪಾಟಾಗಿ ಬಿಚ್ಚಿ ಮಾರ್ಬಿಡು. ಒಟ್ಟಲ್ಲಿ ಇದ್ರ ಗುರ್ತು ಯಾರಿಗೂ ಸಿಗಬಾರ್ದು ಅಷ್ಟೇ.
ಟೈಮ್ ಆಯ್ತು, ಹೊರಡು ನೀನು. ನೀವು ಇದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ. ಎಂತೆಂಥ ಮನುಷ್ಯರಿಗೆ ಎಂತೆಂಥ ದಾರಿಯೆಲ್ಲ ತೋರಿಸಿದ್ದೀನಿ. ಇನ್ನು ಈ ಜೀವ ಇಲ್ದಿರೋ ಈ ಗಾಡಿಗೆ ಒಳ್ಳೆ ದಾರಿನೇ ತೋರಿಸ್ತೀನಿ ಮೇಡಮ್, ಬಿಟ್ಬಿಡಿ. ಸರಿ ಕಣೋ, ಮಾತು ಜಾಸ್ತಿ ಆಯ್ತು, ಹೊರಡು ನೀನೀಗ. ಹಬ್ಬ, ಆಫೀಸ್ ಕೆಲಸ ಮುಗೀತು. ಯಾಕೆ ಸ್ವಾತಿ, ಸಾಕಾಗೋಯ್ತಾ? ಮತ್ತೆ ನಂಗೆ ಇಷ್ಟೊತ್ತು ಒಂದೇ ಕಡೆ ಕೂತು ಅಭ್ಯಾಸನೇ ಇಲ್ಲ. ಇಷ್ಟಕ್ಕೆ ಸಾಕಾಗೋಯ್ತಾ? ಪ್ರಾಜೆಕ್ಟ್ ಶುರು ಆಗ್ಬಿಟ್ರೆ ಹಗಲು ರಾತ್ರಿ ಕೂತ್ಕೋಬೇಕಾಗುತ್ತೆ. ಅವಾಗ ಪ್ರಾಜೆಕ್ಟ್ ಕೆಲಸ ಇರುತ್ತಲ್ಲ, ಅಷ್ಟು ಗೊತ್ತಾಗಲ್ಲ. ಸರಿ ನಡಿ ನಡಿ, ಇವಾಗ ಅವ್ರ ಹಸ್ಬೆಂಡ್ ಬರೋ ಟೈಮ್ ಆಯ್ತು. ಹೌದೌದು, ಅವರಿಬ್ಬರ ಮಧ್ಯ ನಾವ್ಯಾಕೆ? ತ್ರಿವೇಣಿ ಕಾದಂಬರಿಲಿ ಹೀರೋಯಿನ್ ಇರ್ತಾಳಲ್ಲ ಹಾಗೆ. ಅವ್ರು ಬರೋ ಹೊತ್ತಿಗೆ ಕರೆಕ್ಟ್ ಆಗಿ ರೆಡಿ ಆಗಿ ಬಾಗ್ಲು ಮುಂದೆ ನಿಂತ್ಕೊಂಡು 2 ಜಡೆ ಹಾಕೊಂಡು ಕಾಯ್ತಾ ಇರ್ತೀಯ ಅಲ್ವಾ? ಇಷ್ಟೆಲ್ಲ ರೊಮ್ಯಾಂಟಿಕ್ ಆಗಿ ಏನೂ ಇಲ್ಲ. ಸದ್ಯ ನನ್ನ ಗಂಡನ್ಗೆ ಫಿಕ್ಸ್ಡ್ ಟೈಮು ಅಂತಾನೆ ಇಲ್ಲ ಮನೆಗೆ ಬರೋದಕ್ಕೆ. ಏನು ಹುಡುಗಿರ, ಮನೆಗೆ ಹೋಗೋ ಯೋಚನೆ ಇಲ್ವಾ? ಹೊರಟ್ವಿ ಆಂಟಿ. ಬಾಯ್ ಸ್ವಾತಿ. ಏನು ಫುಲ್ ಎಂಜಾಯ್ಮೆಂಟ್ ಇವತ್ತು? ಹೋಗ್ರೆ ಸಾಕು. ಏನು ಹಸುವಾಗಿದ್ಯಾ? ಮಾಡ್ಕೊಡ್ಲಾ? ಇಲ್ಲ ಅರ್ಪಿತಾ ಆಂಟಿ, ಇವರಿಬ್ರು ನನ್ನ ರೇಗಿಸ್ತಿದ್ದಾರೆ. ಗಂಡ ಬರೋ ಹೊತ್ತಿಗೆ ಅಲಂಕಾರ ಮಾಡ್ಕೊಂಡು ಬಾಗ್ಲಲ್ಲೇ ಕಾಯ್ತಾ ಇರ್ತೀನಿ ಅಂತ. ಅಯ್ಯೋ, ಈಗೇನು ಮೊಬೈಲ್ಗಳಿದೆಯಪ್ಪ, ಅಲ್ಲಿಂದ ಅವ್ನು ಹೊರಟೆ ಅಂತ ಫೋನ್ ಮಾಡಿದ್ರೆ ಸಾಕು. ಅವ್ನು ಯಾವಾಗ ಬರ್ತಾನೆ ಅಂತ ನೀನು ಬಾಗ್ಲಲ್ಲಿ ನಿಂತ್ಕೊಂಡು ಕಾಯೋ ಸೀನೇನಿಲ್ಲ. ಓಕೆ ಓಕೆ ಬಾಯ್. ನಡಿಯೇ ಹೊರಡೋಣ. ಗಾಡಿಯಲ್ಲೇ ಗಾಡಿಯಲ್ಲೇ ಸ್ವಾತಿ 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 ಏನಾಯ್ತು ಶೀತಲ್? ಸ್ವಾತಿ, ನಮ್ ಗಾಡಿ ಪಾರ್ಕ್ ಮಾಡಿದ್ವಿ, ಇಲ್ಲಿ ಕಾಣ್ತಿಲ್ಲ. ಗಾಡಿ ಕಾಣಿಸ್ತಿಲ್ವಾ? ನಿಮ್ಮ ಗಾಡಿ ಯಾರು ಮುಟ್ತಾರೆ? ಇಲ್ಲ ಆಂಟಿ, ಇಲ್ಲೇ ಪಾರ್ಕ್ ಮಾಡಿದ್ವಿ. ಆ ಕಡೆ ಎಲ್ಲಾದ್ರೂ ಬಿಟ್ಟಿದಾರ ನೋಡ್ಬೇಕಿತ್ತು. ಗಾಡಿ ಇಲ್ಲೇ ಪಾರ್ಕ್ ಮಾಡಿದ್ವಿ, ಇವಾಗ ಎಲ್ಲೂ ಕಾಣಿಸ್ತಿಲ್ಲ. ಎಲ್ಲಿ ಹೋಗೋದಕ್ಕೆ ಸಾಧ್ಯ? ಗಾಡಿ ಲಾಕ್ ಮಾಡಿದ್ರಾ? ಇಲ್ಲೇ ಮನೆ ಮುಂದೆನೆ ಪಾರ್ಕ್ ಮಾಡಿದ್ವಿ ಸ್ವಾತಿ. ಗಾಡಿ ಕೀ ಹಾಕಿದ್ರೆ ಏನಂತ ಸ್ವಾತಿ? ಪೊಲೀಸ್ ಅವ್ನ ಮನೆಯಲ್ಲಿ ಕಳ್ತನ ಆಗತ್ತಾ? ಕಳ್ತನನ? ಓ ಮೈ ಗಾಡ್, 3 ವರ್ಷದಿಂದ ಕಷ್ಟಪಟ್ಟು ಕೂಡಿಟ್ಟು ತಗೊಂಡಿದ್ ಗಾಡಿ ಇವಾಗ ಕಳ್ದೋಗಿದೆ ಅಂದ್ರೆ? ಸ್ವಾತಿ ಅವರೇ, ನಾವಿನ್ನೂ EMI ಕಟ್ತಿದೀವಿ ಗೊತ್ತಾ ಆ ಗಾಡಿಗೆ? ಅಯ್ಯೋ, ಇಷ್ಟೊಂದು ಯಾಕೆ ಗಾಬರಿ ಆಗ್ತೀರಾ? ಇಲ್ಲೆಲ್ಲೋ ಸೈಡಲ್ಲಿ ಇರುತ್ತೆ, ಸರಿಯಾಗಿ ಹುಡುಕಿ. ಹಾಯ್, ಕೆಲಸ ಮುಗೀತಾ? ಆರ್ಯ, ಇವ್ರ ಗಾಡಿ ಕಾಣಿಸ್ತಿಲ್ವಂತೆ. ಅಂದ್ರೆ ಗಾಡಿ ಇಲ್ಲೇ ನಿಲ್ಸ್ ಬಂದಿದ್ರಂತೆ, ಕಾಣ್ತಾ ಇಲ್ಲ. ಏನು? ಎಲ್ಲಿ ನಿಲ್ಸಿದ ಗಾಡಿ ಕಾಣಿಸ್ತಿಲ್ವಾ? ಹೌದು ಸರ್, ಇವ್ರ ಸಿಸ್ಟರು ಗಾಡಿ ಇಲ್ಲಿ ನಿಲ್ಸ್ಬೇಡಿ ಅಂತ ಅಂದಿದ್ರು. ನಾವಾದ್ರೂ ಇಲ್ಲೇ ಪಾರ್ಕ್ ಮಾಡಿ ಹೋಗಿದ್ವಿ, ಆದ್ರೆ ಈಗ ಗಾಡಿ ಕಾಣಿಸ್ತಿಲ್ಲ. ಯಾರು? ನಿರೋಷ ಅತ್ಗೆನಾ? ಹೌದು ಆರ್ಯ. ಪಾಪ, ಇವ್ರನ್ನ ಮನೆಯಿಂದ ಹೊರಗೆ ನಿಲ್ಲಿಸ್ಕೊಂಡು ಎಷ್ಟು ಕೆಟ್ಟದಾಗ ಮಾತಾಡಿದ್ಲು ಗೊತ್ತಾ? ಚಪ್ಪಲಿ ಇಲ್ಲಿ ಬಿಡ್ಬೇಡಿ, ಗಾಡಿ ಇಲ್ಲಿ ನಿಲ್ಲಿಸ್ಬೇಡಿ, ಜೋರಾಗಿ ನಗಬೇಡಿ, ಅಳ್ಬೇಡಿ, ಮಾತಾಡ್ಬೇಡಿ ಅಂತ 1000 ಷರತ್ ಹಾಕಿದ್ಲು. ಹೌದು ಸರ್, ಮನೇಲಿ ಆಫೀಸ್ ಮಾಡಿರೋದು ಮೋಸ್ಟ್ಲಿ ಅವ್ರಿಗೆ ಇರಿಟೇಟ್ ಆಗ್ತಿದೆ ಅನ್ಸುತ್ತೆ. ಯಾರ ಮನೆ? ನಮ್ಮ ಮನೆ ನಾವು ಮಾಡ್ತೀವಿ, ಅವ್ರು ಯಾರು ಹೇಳೋದಿಕ್ಕೆ? ಪ್ಲೀಸ್ ಮೊದಲು ಅವ್ರ ಗಾಡಿ ಹುಡ್ಕೊಡಿ ಆರ್ಯ. ಅವ್ರು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದು ಅಂತ ಕಣ್ಣೀರಿಡ್ತಿದ್ದಾರೆ. ಅದಕ್ಕೆ ಇವ್ರ ಗಾಡಿ ನೋಡಿದ್ರಾ? ಹೌದು, ಬೆಳಿಗ್ಗೆ ಇಲ್ಲಿ ಆದಿ ಕಾರ್ ಪಾರ್ಕ್ ಮಾಡೋ ಜಾಗದಲ್ಲಿ ನಿಲ್ಸಿದ್ರು, ಅದಕ್ಕೆ ಅಲ್ಲಿ ಮುಂದೆ ಪಾರ್ಕ್ ಮಾಡಿ ಅಂತ ಹೇಳಿದೆ. ಅಯ್ಯೋ, ಆ ದಿನ ಅಲ್ಲಿ ಕಾರ್ ನಿಲ್ಲಿಸ್ಬೋದಾಗಿತ್ತು. ಈಗ ನೋಡು, ಇವ್ರ ಗಾಡಿನೇ ಕಾಣಿಸ್ತಿಲ್ಲ. ಈಗ ಎಲ್ಲಿದೆ ಗಾಡಿ? ಅಂದ್ರೆ ಗಾಡಿನ ನಾನೇ ಬೇರೆ ಕಡೆ ಇಟ್ಟಿದ್ದೀನಂತನಾ? ನನ್ಗೇನು ಹುಚ್ಚ? ಹುಚ್ಚೋ ಅಥವಾ ಹೊಟ್ಟೆ ಉರಿ?
ಈಗ ಅದೆಲ್ಲ ಬೇಡ, ಗಾಡಿ ಎಲ್ಲಿದೆ ಅಂತ ಹೇಳಿ. ಏನ್ ಆರ್ಯ ಹಾಗಂದ್ರೆ ನನ್ಗೆ ಯಾಕೆ ಹೊಟ್ಟೆ ಉರಿ? ಆಫ್ಟರ್ ಆಲ್ ಆ ಸ್ಕೂಟಿಗೋಸ್ಕರ ಹೊಟ್ಟೆ ಹೊಡ್ಕೊಳ್ಳೋ ಪರಿಸ್ಥಿತಿ ನಂಗೆ ಬಂದಿಲ್ಲ. ನನಗೆ ನಂದೇ ಆದ ಒಂದು ಕಾರ್ ಇದೆ ನನ್ನ ತವ್ರ ಮನೇಲಿ, ಬೇಕಾದ್ರೆ ಈಗಲೇ ಹೋಗಿ ತಗೊಂಬರ್ತೀನಿ. ಈ ದುರಹಂಕಾರದಿಂದಾನೇ ನನ್ನ ಫ್ರೆಂಡ್ಸ್ಗಳಿಗೆ ಅವಮಾನ ಮಾಡಿದೆ ಅಲ್ವಾ ನೀನು? ನಾನೇನು ಅವಮಾನ ಮಾಡಿದೆ? ಓ, ಆಗ್ಲೇ ಬಂದು ಪಿನ್ ಚುಚ್ಬಿಟ್ರಾ? ಅವ್ರಿಗೇನಕ್ಕೆ ಬೈತಾ ಇದೆಯಾ? ಮಾಡೋದೆಲ್ಲ ಮಾಡ್ಬಿಟ್ಟು ನಾನೇನೇ ಮಾಡಿದೆ ಅಂತದ್ದು? ಈಗ ಗಾಡಿ ಎಲ್ಲಿದೆ ಅಂತ ಮರ್ಯಾದೆಯಿಂದ ಹೇಳಿ, ಇಲ್ಲಾಂದ್ರೆ ಪೊಲೀಸ್ ರೀತಿಯಲ್ಲಿ ಎಂಕ್ವೈರಿ ಮಾಡ್ಬೇಕಾಗುತ್ತೆ. ಏನ್ ಹೆದರ್ಸ್ತಿದ್ದೀರಾ? ಅದೇನ್ ಮಾಡ್ಕೋತೀರಾ ಮಾಡ್ಕೊಳ್ಳಿ.